ಹೀಗೆ ಶೇರ್ ಮಾಡಿ ಕಳಿಸ್ಬೇಕು. ನಾನು ವಿಶ್ವಭಾರತಿ ಬಾಲಕಿಯರು ನಾವು ಇವತ್ತು ಎದಕ್ಕೆ ಎಲ್ಲರೂ ಬಂದಿದೆ ಅಂದ್ರೆ ನಮ್ಗೆ ಹಿಂದಿ ಒಂದು ದ್ವಿತೀಯ ಭಾಷೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ರಾಜ್ಯದೊಳಗೆ ಬಿಟ್ಟು ನಾವು ಎಲ್ಲೋ ಬೇರೆ ರಾಜ್ಯದಕ್ಕೆ ಹೋಗಿ ಬೇರೆ ಏನೋ ಕೋರ್ಸ್ ತೊಗೋಬೇಕಂದ್ರೆ ನಮ್ಗೆ ಹಿಂದಿ ಭಾಳ ಇಂಪಾರ್ಟೆಂಟ್. ನಾವು ಇಂಗ್ಲೀಷಿಗೆ ಎಷ್ಟು ಮಹತ್ವ ಕೊಡ್ತೇವೋ ಅದಕ್ಕಿಂತ ಜಾಸ್ತಿ ಹಿಂದಿಗೆ ಮಹತ್ವ ಕೊಡ್ಬೇಕು. ನಮಗೆ ಇದಕ್ಕೆ ಗ್ರೇಡ್ ಬೇಡ, ನಮಗೆ ಇದಕ್ಕೆ ಮಾರ್ಕಸ್ ಬೇಕು. ನಾವು ಇದಕ್ಕೆ ಔಟ್ ಆಫ್ ತೊಗೊಳುವಷ್ಟು ನಾವು ಇದನ್ನು ಓದಿ ಒಂದು ವರ್ಷದಿಂದ ಇದಕ್ಕೆ ಜಾಸ್ತಿ ಟೈಮ್ ಕೊಡ್ತೀವಿ. ನಮಗೆ ಈಗ ಒಮ್ಮಕ್ಕೆ ಈಗ ಎಕ್ಸಾಮ್ ಟೈಮ್ ಒಳಗೆ ಬರೀ ಗ್ರೇಡ್ ಅಷ್ಟೇ ಕೊಡ್ತೀವಿ ಅಂತಂದ್ರೆ ನಮ್ಗೆ ಸ್ಕೋರಿಗೆ ಭಾಳ ಕೊಡ್ತೀವಿ. ಆಮೇಲೆ ಎಷ್ಟೋ ಟಾಪರ್ಸ್ ಹಿಂದಿ ಒಳಗೆ ವೀಕ್ ಇರ್ತಾರೆ, ಅವರು ಹೆಚ್ಚು ಹಿಂದಿಗೆ ಒತ್ತು ಕೊಟ್ಟಿರ್ತಾರೆ. ನಾವು 625 ತೊಗೋಬೇಕಂತ ಹೇಳಿ ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಈಗ ಒಮ್ಮಕ್ಕಳೇ ಗ್ರೇಡ್ ತೊಗೊಳ್ತಾರಂದ್ರೆ ನಮ್ಗೆ ಭಾಳ ವಿಚಾರ ಆಗೈತಿ. ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಾರೆ, ನಮ್ಗೆ ಎಷ್ಟು ಗೊಂದಲಾಗತ್ತೈತಿ ಅಂದ್ರೆ ನಾವು ಪಾಸಿಂಗ್ ಮಾರ್ಕಸ್ ಬರೀಬೇಕು, ಏನು ಸ್ಕೋರ್ ಹಾಕೊಂಡು ಬರೀಬೇಕು. ಆಮೇಲೆ ಎಕ್ಸಾಮ್ ಮುಗಿದಿಂದ ನಾವು ಬರೀ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಬರ್ತಾರೆ ಅಥವಾ ಯಾವುದಾದ್ರೂ ಕೇಂದ್ರ ಸರ್ಕಾರದಿಂದ ನಮ್ಗೆ ಕರೆಕ್ಟಾಗಿ ಹೇಳಲಾರ್ದೆ ಎಕ್ಸಾಮ್ ಮುಗಿದಿಂದ ನಾವು ಇದನ್ನು 625 ಮಾರ್ಕ್ಸಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಎಷ್ಟು ವಿದ್ಯಾರ್ಥಿನಿಯರಿಗೆ ಎಷ್ಟು ಅಂದ್ರೆ ಹೇಳೋಕ್ಕಾಗ್ಲಾರ್ದಷ್ಟು ವಿದ್ಯಾರ್ಥಿನಿಯರಿಗೆ ಅದು ಹೊಡೆದು ಬೀಳ್ತೈತಿ. ಅದಕ್ಕೆ ನಮ್ಗೆ ಶಿಕ್ಷಣ ಸಚಿವರು ಏನನ್ನೋದು ವಿದ್ಯಾರ್ಥಿನಿಯರಿಗೆ ಗೊಂದಲಾಗ್ಲಾರ್ದಾಗ ಒಂದು ಸಂಘ ಹೇಳಿಕೆ ಕೊಟ್ಟರೆ ನಾಳೆ ಬರೆಯುವಂಥ ಪರೀಕ್ಷೆ ವಿದ್ಯಾರ್ಥಿನಿಯರಿಗೆ ಭಾಳ ಅಂದ್ರೆ ಭಾಳ ಸಹಾಯಕಾರಿ ಇರ್ತೈತಿ. ಅವ್ರಿಗೆ ಕರೆಕ್ಟಾಗಿ ನಮ್ಗೆ 625 ಮಾರ್ಕ್ಸ ಕೊಡುವಂಗೆ ಹೇಳಿ ಅಂತ ಹೇಳಿ ನಾನು ಭಾಳ ಇಷ್ಟಪಡ್ತೀನಿ. ಧನ್ಯವಾದ. ಮತ್ತು ಇನ್ನಷ್ಟು ಏನು ಒಳ್ಳೆಯದಾಗ್ತದೆ ಏನೇನು ಮಾಡೋದ್ರಿಂದ ಇನ್ನಷ್ಟು ನೀವು ಆಕ್ಟಿವ್ ಆಗಿ ಹಿಂದಿ ಕಲ್ತಕ್ಕೆ ಶುರು ಮಾಡ್ತೀವಿ. ಅದು ಬರೋ ಒಳ್ಳೆಯದಾಗುತ್ತೆ. ಅದಕ್ಕೆ ಕಾಂಪಿಟೇಷನ್ ಮೇಲೆ ಹಿಂದಿ ಕಲಿಸ್ತೀವಿ. ಹಿಂದಿ ಮಕ್ಕಳು 100 ಅಂಕ ತಗೊಳ್ಳೋಂಗೆಲ್ಲ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಿಮ್ಗೊಂದು ಏನೋ ಇದೊಂದು ಬೂಟ್ ಕೊಟ್ಟಾಗುತ್ತೆ. ಅದಕ್ಕೆ ಮಾಡಿ ಒಳ್ಳೆಯದು. ನೀವು ಚಿಂತೆ ಮಾಡಿಬಿಟ್ಟು ನನ್ನ ಜವಾಬ್ದಾರಿ ಮಾಡ್ತೀನಿ.